ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಅಮೃತಧಾರೆ ಧಾರಾವಾಹಿಯಲ್ಲಿ ಜೋಡಿಯಾಗಿ ಮೆಚ್ಚುಗೆ ಪಡೆದ ನಟರು ಇದೀಗ ನಿಜ ಜೀವನದಲ್ಲೂ ಒಂದಾಗಲು ತೀರ್ಮಾನಿಸಿದ್ದಾರೆ. ದರ್ಶನ್ ಅವರ ಅಭಿಮಾನಿಯಾಗಿರುವ ರಾಧಾ ಭಾಗವತಿ ಈಗ ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾದ ಅಮೃತಧಾರೆ ಖ್ಯಾತಿಯ ರಾಣವ್ ಗೌಡ ಮತ್ತು ಕಲರ್ಸ್ ಕನ್ನಡದ ಭಾಗ್ಯವಿ LLB ಧಾರಾವಾಹಿಯ ನಟಿ ರಾಧಾ ಭಗವತಿ ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇವರ ಎಂಗೇಜ್ಮೆಂಟ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಸೀರಿಯಲ್ ಪ್ರೇಕ್ಷಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಅಮೃತಧಾರೆ ಸೆಟ್ಟಿನಲ್ಲಿ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬೆಳೆದಿದ್ದೆಂಬ ಮಾತು ಕೇಳಿಬರುತ್ತಿದೆ. ಸೀರಿಯಲ್ನಲ್ಲಿ ಜಯದೇವ್ ಪಾತ್ರದಲ್ಲಿ ರಾಣವ್ ನಟಿಸಿದ್ದರೆ ಅವರ ಪತ್ನಿಯಾಗಿ ರಾಧಾ ಕಾಣಿಸಿಕೊಂಡಿದ್ದರು. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿದ ಅಭಿಮಾನಿಗಳು ನಿಜ ಜೀವನದಲ್ಲೂ ಜೋಡಿಯಾಗಲು ಎಂದು ಹಾರೈಸುತ್ತಿದ್ದಾರೆ. ಈಗ ಆ ಆಸೆ ನಿಜವಾಗುತ್ತಿರುವುದು ಫ್ಯಾನ್ಸ್ಗೆ ಇನ್ನಷ್ಟು ಖುಷಿ ತಂದಿದೆ. ಅಮೃತಧಾರೆಯಿಂದ ಹೊರಬಂದ ನಂತರ ರಾಧಾ ಭಾಗವತಿ ಕಲರ್ಸ್ ಕನ್ನಡದ ಭಾಗ್ಯವಿ LLBಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ. ಜೊತೆಗೆ ಶುಭಶ್ಯ ಶೀಘ್ರಂ ಧಾರಾವಾಹಿಯಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ಜೇಡಿ ಮತ್ತು ಮಲ್ಲಿಗೆಯಾಗಿ ಜನಮನ ಗೆದ್ದ ಈ ಜೋಡಿ ಈಗ ಜೀವನದಲ್ಲೂ ಒಂದಾಗುತ್ತಿರುವುದಕ್ಕೆ ಅನೇಕರು ಶುಭಾಶಯ ಸುರಿಮಳೆ ಸುರಿಸುತ್ತಿದ್ದಾರೆ. ವಿಜಯಪುರ ಮೂಲದ ರಾಧಾ ಭಾಗವತಿ ಕಲಾತ್ಮಕ ಹಿನ್ನೆಲೆಯವರು. ಅವರ ತಾತ ರಂಗಭೂಮಿ ಕಲಾವಿದರಾಗಿದ್ದರು, ಹರಿಕತೆ ದಾಸರಾಗಿದ್ದರು, ತಾಯಿ ಜಾನಪದ ಗಾಯಕಿ. ಹೀಗಾಗಿ ಕಲೆ ಅವರ ರಕ್ತದಲ್ಲೇ ಬೆಳೆದಿದೆ ಎಂದು ಹೇಳಬಹುದು. ಅಮೃತಧಾರೆಯ ಮುನ್ನ ಅವರು ಉಗೆ ಉಗೆ ಮಹದೇಶ್ವರ ಹಾಗೂ ರಾಮಾಚಾರಿ ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದಾರೆ. ಹಿನ್ನೆಲೆ ಗಾಯಕಿಯಾಗಿ ಕೂಡ ರಾಧಾ ಗುರುತಿಸಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಡುಗಳನ್ನು ಹಾಡಿ ರೀಲ್ಸ್ ಹಂಚಿಕೊಳ್ಳುತ್ತಿರುತ್ತಾರೆ. ಸೊ ಸಿನಿಮಾ ರಂಗದಲ್ಲಿ ಪ್ರಯತ್ನ ಮುಂದುವರಿಸಿದ್ದು ಅಪಾಯವಿದೆ ಎಚ್ಚರಿಕೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈಗ ರಾಣವ್ ಮತ್ತು ರಾಧಾ ತಮ್ಮ ನಿಶ್ಚಿತಾರ್ಥದ ಫೋಟೋಗಳನ್ನು ಹಂಚಿಕೊಂಡಿದ್ದು ಅಭಿಮಾನಿಗಳು ಒಳ್ಳೆಯ ಜೋಡಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಆಶೀರ್ವದಿಸುತ್ತಿದ್ದಾರೆ. ಈ ಜೋಡಿಗೆ ನನ್ನ ಚಾನಲ್ ಕಡೆಯಿಂದನೂ ಕೂಡ ವಿಷಯದ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ಸೊ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಲವಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್.